ಲಗ್ನ ಮೇಲೆ ನಾನು ನಿನ್ ಜೊತೆ ಕರ್ಕೊಂಡು ಹೋಗ್ತೀಯಾ? ನೀನ್ ನನ್ ಕೂಡ ಬಂದ್ರೆ ಶಾಲೆಗೆ ಹೋಗೋರು ಯಾರೋ? ಹಂಗಾರೆ ಕರ್ಕೊಂಡು ಹೋಗಲ್ವಾ? ಮೊದ್ಲು ಲಗ್ನ ಆಗ್ಲಿ ಆಮೇಲೆ ನೋಡುವ. ಲಚ್ಚಿ ಲಚ್ಚಿ, ಅಯ್ಯೋ ನಾ ಆಂಟಿ ಎಲ್ಲ ಹುಡ್ಕಾಡ್ಕೊಂಡು ಬಂದೆ, ನೀವಿಬ್ರು ಇಲ್ಲಿದ್ದೀರಾ? ತಗೋವಾ, ತಗೊಳ್ಳಿ, ನೀನ್ ತಗೊಳ. ಲಚ್ಚಿ, ಕಡಿಕೋ ದೇವ್ರು ನನ್ನ ಕಡೆ ಕಂಡ್ಬಿಟ್ಟು ನೋಡ್ದ. ಇಷ್ಟು ವರ್ಷ ಈ ದಿನಕ್ಕೋಸ್ಕರ ಕಾಯ್ಕೊಂಡಿದ್ದೆ ನೋಡು. ನಿಂದೇನಿದ್ರು ನಿನ್ ಲಗ್ನ ಒಂದಾಗ್ಬಿಟ್ರೆ ನೆಮ್ಮದಿಯಾಗಿ ಜೀವ ಬಿಡ್ಬೋದು. ತಾತಮ್ಮ ಏನೋ ಹೇಳಿ ಸುಮ್ಮನೆ ಕೋಪ ಬರಿಸ್ಬೇಡ. ದೇವಸ್ಥಾನದಿಂದ ಬರ್ತಾ BP ಮಾತ್ರೆ ತಗೋಬಾ ಅಂತ ಹೇಳಿದ್ದೆ, ತಂದ್ಯಾ? ಪೂಜೆ ಮುಗಿಸಿದ ಸಂತೋಷದಲ್ಲಿ ಮಾತ್ರೆ ತಕೊಳ್ಳೋದೇ ಮರ್ತ್ಬಿಟ್ಟೆ. ಈಗ ನಂಗೇನಾಗೈತೆ? ಸಂಧ್ಯಾಕೆ ಇದ್ದೀನಲ್ಲ, ಮಾತ್ರೆ ಯಾಕೆ ತಗೋಬೇಕು? ತಾತಮ್ಮ ಇನ್ನ ಲಡ್ಡು ಇದೆಯಾ? ಅಯ್ಯ, ನಿನಗಿಲ್ಲ ಅಂತೀನ, ಎಲ್ಲ ತಿಂದಿಯಾ? ತಕ. ಆತ್ಮಲಿಂಗೇಶ್ವರ, ಇವತ್ತು ನಿನ್ನ ಹೆಸರು ಏಟ್ಕಿತ ಹೇಳಿದ್ರು ನನಗೆ ಸಮಾಧಾನವೇ ಆಗ್ತಾ ಇಲ್ವಲ್ಲಪ್ಪ ಭಗವಂತ. ಲಚ್ಚಿ, ಇದ್ಯಾಕವ ಅಳ್ತಾ ಇದ್ಯಾ? ಯಾಕೂ ಇಲ್ಲ ತಾತಮ್ಮ. ಅಲ್ಲ ಕಣವ, ನಗ್ತಾ ಇರ್ಬೇಕಾದ್ ಹೊತ್ತಲ್ಲಿ ಇದ್ಯಾಕವ ಕಣ್ಣೀರಾಗ್ತಾ ಇದ್ಯಾ? ನೀನೇನು ಎಲ್ಲಾ ದೇವ್ರಿಗೂ ಹರಕೆ ಹೊತ್ಕೊಂಡು ನನ್ ಲಗ್ನ ನಿಶ್ಚಯ ಮಾಡ್ದೆ. ನನ್ ಲಗ್ನ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನಿನ್ ಯಾರು ನೋಡ್ಕೊಂತಾರೆ? ಅಯ್ಯೋ, ಅದಕ್ಕೆ ಯಾಕವ ಯೋಚನೆ ಮಾಡ್ತೀಯ? ನಾನು ಬಾಳ್ದೆ ಬದುಕ್ದೆ ಸಂಸಾರ ಕಟ್ಕೊಂಡೆ. ಶಿವ ಕಷ್ಟ ಕೊಟ್ಟಾಗ ಅದನ್ನು ಅನುಭವಿಸ್ದೆ, ಸುಖ ಕೊಟ್ಟಾಗ್ಲೂ ನಿಂದೇ ಶಿವನೇ ಅಂತೆ. ಲಚ್ಚಿ, ನಂಗೆ ಒಂದೇ ಒಂದು ಆಸೆ ಇತ್ತು ಕಣಪ್ಪ, ನನ್ನ ಮೊಮ್ಮಗಳು ಮದುವೆ ಆಗೋ ತನಕ ನನ್ನ ಜೀವ ಉಳಿಸ್ಕೊಂಡಿರ್ಬೇಕು. ಲಚ್ಚಿ, ಹೆಣ್ಣು ಹುಟ್ಟಿದ ಮೇಲೆ ಹುಟ್ಟಿದ ಮನೆ ಹೊಸಲು ದಾಟ್ ಹೋಗ್ಬೇಕು, ಗಂಡನ ಮನೆ ಹೊಸಲು ತುಳಿಬೇಕು, ಆ ಮನೆ ನಿನ್ನ ಮನೆ ಮಾಡ್ಕೋಬೇಕವ್ವ. ಇದು ವಿಧಿನವ್ವ ಇದು. ನಾನು ಅಡ್ಡೆಲ್ಲ ಕಣವ್ವ, ಯಾವಾಗ ಬೇಕಾದ್ರೂ ಬಿರುಗಾಳಿ ಬೀಸ್ಬೋದು, ಅಡ್ಡೆಲ್ಲ ಉದ್ರೋಗ್ಬೋದು. ಅದು ಯಾವಾಗ ಉದುರುತ್ತೆ ಅಂತ ಹೇಳಕ್ಕಾಗಲ್ಲ. ತಮ್ಮಯ್ಯ, ಅಂತೂ ಇಂತೂ ಅತ್ತೆ ದಾರಿ ತಪ್ಪಿಸಿದಾತು. ಅತ್ತೆಗೆ ನಮ್ ಪಿಲಾನೆಲ್ಲ ಗೊತ್ತಾಗಿಲ್ಲ, ಎಲ್ಲ ತಾಳ್ಕೆಳಗಾಗೋಯ್ತದ ಅಂತ ಭಯ ಆಯ್ತಿತ್ತು. ಇದಕ್ಕೆಲ್ಲ ಕಾರಣ ಬಸವ. ಅಕ್ಕಯ್ಯ, ನಾನು ನಿನ್ನೆ ಬುದ್ಧಿವಂತೆ ಅನ್ಕೊಂಡಿದ್ದೆ. ಬತ್ತ ಬತ್ತ ನಿನ್ನ ಮಗ ಬಸವ ನಿನ್ನನ್ನು ಮೀರ್ಸೋ ಬುದ್ಧಿವಂತ ಆಯ್ತವನೇ. ತಮ್ಮಯ್ಯ, ಜಾಸ್ತಿ ಹೊಗಳ್ಬೇಡ, ಹೊಗಳಿದ್ರೆ ಮಕ್ಕಳು ಹಾಳಾಗೋಯ್ತವಂತೆ. ನಾನು ನಿನಗೂ ನನ್ನ ಮಗನಿಗೂ ಒಂದು ಮಾತು ಹೇಳಬೇಕು ಅನ್ಕೊಂಡಿವ್ನಿ. ಬಸವ, ನಾವು ಅನ್ಕೊಂಡಿರೋದು ಮಾಡಿ ಮುಗ್ಸೋ ಗಂಟ ಈಸಿಯ ಯಾರಿಗೂ ಗೊತ್ತಾಗಬಾರ್ದು ಕಂಡ. ನನ್ನ ತಮ್ಮಯ್ಯನ ಮದುವೆ ಅದ್ದೂರಿಯಾಗಿ ನಡೆಸ್ಬೇಕು. ಏಟೆ ಖರ್ಚಾದ್ರೂ ಪರವಾಗಿಲ್ಲ ಕಂಡ, ಅದನ್ನ ನೀನೇ ಮಾಡಿ ಮುಗಿಸ್ಬೇಕು. ಮದುವೆ ಹೆಂಗಿರ್ಬೇಕು ಗೊತ್ತಾ? ಮದುವೆಗೆ ಬಂದವರೆಲ್ಲ ಸಾಯ ಗಂಟ ಅದನ್ನು ಮರಿಬಾರ್ದು, ನೆನಪಿನಲ್ಲಿ ಇಟ್ಕೋಬೇಕು, ಹಂಗಿರ್ಬೇಕು ಕಣ್ಣ. ಅವ್ವ, ನೀ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಕಣವ. ಹೇಳಿ ಕೇಳಿ ನಮ್ಮ ಮಾವಯ್ಯನ ಮದ್ವೆ, ಮಾವಯ್ಯ ಲಚ್ಚಿ ಮದ್ವೆನ ಹೆಂಗ್ ಮಾಡ್ತೀನಿ ನೋಡ್ತಾ ಇರು. ನಮಗಾಗದೆ ಇರೋರು ಈ ಮದ್ವೆ ನೋಡಿ ಹೊಟ್ಟೆ ಕಿಚ್ಪಟ್ಕೋಬೇಕು. ಅತ್ತೆ, ಅದೇನೋ ಗುಸ್ಗುಸು ಅಂತ ಮಾತಾಡ್ತಾ ಇದ್ದೀರಾ? ಅಂತ ಒಳ್ಳೆ ಸುದ್ದಿ ಏನಾದ್ರೂ ಇದ್ರೆ ನನ್ನ ಹತ್ರನೂ ಹೇಳ್ಬಾರ್ದಾ? ನಾನು ಈ ಮನೆ ಸೊಸೆನೆ ತಾನೆ, ನನ್ನ ಹತ್ರ ಮುಚ್ಚುಮರೆ ಮಾಡೋ ಅಂಥದ್ದು ಏನೈತೆ? ಏಯ್, ಇಲ್ಲಿಗೆ ಬೋ ಅಂತ ಬಿಳ್ಳೆ ಕೊಟ್ಟು ಕರೆದವ್ರು ಯಾರೇ ನಿನ್ನ? ಯಾಕೆ ಬಂದೆ ಅಲ್ಲಿಗೆ? ಇದೊಳ್ಳೆ ಸಂದಕಾಯ್ತಲ್ಲ, ನಾನು ದಿನ ಟೀ ಮಾಡಿ ತಂದ್ಕೊಡೋ ಒತ್ತಾತು. ಟೀ ಮಾಡಿ ತಂದ್ಕೊಟ್ರು ತೆಪ್ಪು, ತರದೇ ಇದ್ರು ತೆಪ್ಪು.
ಅದೇನಾರ ಆಗಿರ್ಲಿ ಈ ಮನೆ ಸೊಸೆ ಕಣ್ ತಪ್ಸಿ ಯಾರು ಏನು ಮಾಡಕ್ ಆಗಕ್ಕಿಲ್ಲ, ಏನು ಮಾತಾಡಕ್ಕೂ ಆಗಕ್ಕಿಲ್ಲ. ಏಯ್ ಅಲ್ಲಿಡ್ದು ಮಾತಾಡೋ. ದೊಡ್ಡವರಿದ್ರೆ ಹೆಂಗ್ ಮಾತಾಡ್ಬೇಕಂದ್ರೆ ನಿಮ್ಮ ಅಪ್ಪ ಹೇಳ್ಕೊಟ್ಟಿಲ್ಲ ನಿಂಗೆ? ಬಾಯಿ ಮುಚ್ಕೊಂಡು ಒಳಗಡೆ ಹೋಗಿ ಏನಾರು ಕ್ಯಾಮ ಇದ್ರೆ ನೋಡು, ಹೋಗೋ. ಯಾವತ್ ನಾನು ತವ್ರ ಮನೆ ಹೊಸ್ಲು ದಾಟಿ ಈ ಮನೆಗೆ ಬನ್ನೋ ಅವತ್ತಿಂದ ಇದೇ ನನ್ನ ಮನೆ. ಈ ಮನೆಗೆ ಒಳ್ಳೇದಾದ್ರೆ ನನ್ಗೆ ಒಳ್ಳೇದು, ಕೆಟ್ಟದಾದ್ರೆ ನನ್ಗೆ ಕೆಟ್ಟದು. ಒಂದ್ ಮನೆ ಅನ್ಮ್ಯಾಕೆ ಮನೇಲಿ ಇರೋರೆಲ್ಲ ಒಂದಾಗೆ ಇರ್ಬೇಕಲ್ವೇ? ಏಯ್ ಗಂಟ ಮಾತಾಡಿದ್ನ ಕದ್ ಕೇಳಿಸ್ಕೊಂಡಿನೇ. ನಮ್ಮ ಅಪ್ಪ ಅಮ್ಮ ಅಂತ ಕೆಟ್ಟ ಬುದ್ಧಿನ ನನಗೆ ಕಲಿಸ್ಲಿಲ್ಲ. ಟೀ ಮಾಡಿ ತಂದ್ಕೊಟ್ಟಿನಿ ಆಟಯ್ಯ. ಸರಿಯಾದ ಟೈಮ್ಗೆ ಟೀ ತಂದಿದ್ಯಾ, ಅದನ್ನು ಬಿಟ್ಟು ಬೇರೆ ಮಾತೇನಾದ್ರೂ ಆಡ್ದೆ ಕುಡಿಯೋ ಟೀ ನಿನ್ ಮಕ್ಕದ ಮೇಲೆ ಏರ್ಸ್ಬೇಕಾಯ್ತದೆ. ಹೋಗೋ, ಹೋಗ್ ಒಳಗಡೆ ಕೇಮಿನಿದೆ ನೋಡೋಗು, ತೊಲಗೆ. ಇನ್ ಮುಂದಕ್ಕೆ ನಾವೇನೇ ಮಾತಾಡಿದ್ರು ಸುತ್ತಮುತ್ತ ನೋಡ್ಕೊಂಡು ಮಾತಾಡಬೇಕು, ಇಲ್ದಿದ್ರೆ ಕೆಲಸ ಕೆಟ್ಟೋಯ್ತದೆ, ಗೊತ್ತಾಯ್ತೇನ್ಲಾ? ಶೈಲು, ನಿನ್ಗೊಂದು ವಿಷಯ ಹೇಳಬೇಕು. ನಮ್ಮ ಚಂದನ್ಗೆ ನಮ್ಮ ಕಲ್ಪನ್ ಮಗಳು ಗೊಂಬೆ ಇದ್ದಾಳಲ್ಲ, ಅವಳ ಜೊತೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಮದುವೆನ ತುಂಬಾ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಎಲ್ಲ ರಿಲೇಷನ್ಸ್ನೆಲ್ಲ 3 ದಿವಸ ಮುಂಚೆನೆ ಕರಿಬೇಕು ಅಂದ್ಕೊಂಡಿದ್ದೀವಿ. ನೀನ್ ಮಾತ್ರ 1 ವಾರ ಮುಂಚೆನೆ ಬರಬೇಕು, ಏನು ನೆಪ ಹೇಳಂಗಿಲ್ಲ. ಎಲ್ಲ ಶಾಸ್ತ್ರನೂ ನೀನೇ ಮುಂದೆ ನಿಂತ್ಕೊಂಡು ಮಾಡಿಸ್ಬೇಕು, ಆಯ್ತಾ? ಮದುವೆ ಇನ್ವಿಟೇಷನ್ ಪ್ರಿಂಟ್ ಆಗ್ತಿದ್ದಂಗೆ ಫಸ್ಟ್ ನಿಮ್ಮ ಮನೆಗೆ ಬರ್ತೀನಿ ನಿನಗೆ ಇನ್ವಿಟೇಷನ್ ಕೊಡೋದಕ್ಕೆ. ನಿನಗೆ ಗೊತ್ತಲ್ಲ ನಮ್ದು ಎಷ್ಟು ದೊಡ್ಡ ಬಳಗ ಅಂತ, ಅವ್ರೆಲ್ರಿಗೂ ಹೇಳಬೇಕು, ಅವ್ರನ್ನೆಲ್ರೂ ಕರಿಬೇಕು. ಸರಿ, ಹಾ ಆಯ್ತಾಯ್ತು, ಫೋನ್ ಇಡ್ತೀನಿ. ಹಾ, ನಿಂತ್ಕೋ ಸುಲೋಚನಾ. ಯಾಕ್ರಿ ಯಾಕೆ ಕಿರ್ಚ್ಕೊಂಡ್ರಿ? ಯಾರನ್ನು ಕೇಳಿ ಚಂದನ್ ಮದುವೆನ ಗೊಂಬೆ ಜೊತೆ ಫಿಕ್ಸ್ ಮಾಡಿದೆ? ನನ್ನ ಮೊಮ್ಮಗನ್ಗೆ ನನ್ನ ಮೊಮ್ಮಗಳು ಕೊಟ್ಟು ಮದುವೆ ಮಾಡೋದಿಕ್ಕೆ ಯಾರ ಹತ್ರ ಯಾಕ್ರಿ ಪರ್ಮಿಷನ್ ತಗೋಬೇಕು? ಕಲ್ಪನನ್ಗೆ ಮಾತು ಕೊಟ್ಟಿದ್ದೀನಿ, ಅವಳ ಮಗಳ ಈ ಮನೆ ಸೊಸೆ ಅಂತ. ನಿಮ್ಗೆ ಗೊತ್ತಲ್ಲ, ಕೊಟ್ಟು ಮಾತನ್ನ ಯಾವುದೇ ಕಾರಣಕ್ಕೂ ನಾನು ಬದಲಾಯಿಸಲ್ಲ ಅಂತ. ಮಾತು ಕೊಡೋಕ್ ಮುಂಚೆ ಚಂದನ್ನ ಪಾರ್ವತಿನ ಒಂದು ಮಾತು ಕೇಳ್ಬೇಕು ಹೇಳಕ್ಕೆ ಬೇಡವಾ ನಿನಗೆ? ಅಪ್ಪ, ಯಾಕೆ ಅಮ್ಮನ ಮೇಲೆ ಸಿಡುತ್ತಾ ಇದ್ದೀರಾ? ಅಮ್ಮ ನಿಜವಾದ ಉದ್ದೇಶ ಏನು ಅಂತ ನಿಮ್ಗೆ ಗೊತ್ತಾ? ಹುಮ್ದಾ, ನೀನ್ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಮನಸ್ಸಿನೊಳಗೆ ದುದ್ದೇಶನ ಎಲ್ಲರ ಮುಂದೆ ಹೇಳ್ಬೇಕಾಗತ್ತೆ. ಆಯ್ತಾಯ್ತು, ಏನಾದ್ರೂ ಮಾಡ್ಕೊಳ್ಳಿ. ಚಂದನ್ ಈ ಮದುವೆಗೆ ಒಪ್ಪಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಯಾವತ್ ನನ್ ಮಗ ಹೇಳ್ದೆ ಕೇಳ್ದೆ ಬೀದಿಲ್ ನಿಂತಿದ್ದವಳನ್ನ ತಾಳಿ ಕಟ್ಟಿ ಕರ್ಕೊಂಬನ್ನೋ ಅವತ್ತೇ ತೀರ್ಮಾನ ಮಾಡ್ದೆ, ನನ್ ಮೊಮ್ಮಗ ನನ್ನ ಹಾಕಿದ ಗೆರೆನ ದಾಟಬಾರ್ದು, ಹಾಗೆ ಬೆಳೆಸ್ಬೇಕು ಅಂತ. ಹಾಗೆ ಬೆಳೆಸಿದ್ದೀನಿ. ಅವನು ನನ್ನ ಮೊಮ್ಮಗ ರೀ, ನಾನು ಹೇಳ್ದಾಗ ಕೇಳ್ತಾನೆ ನಂಬಿಕೆ ನನ್ಗಿದೆ. ಅದೇನೋ ಹೇಳಿದ್ರಲ್ಲ, ಈ ಮದ್ವೆ ಹಿಂದೆ ದುರುದ್ದೇಶ ಇದೆ ಅಂತ. ಒಡೆದೋಗಿರೋ 2 ಮನ್ಸುಗಳನ್ನ, ಒಡೆದೋಗಿರೋ 2 ಮನೆಗಳನ್ನ ಒಂದು ಗೂಡ್ಸೋದು ದುರುದ್ದೇಶ ಏನ್ರಿ? ಈಗ ನನ್ನ ಉದ್ದೇಶ ಏನು ಅಂತ ಹೇಳ್ತೀನಿ ಕೇಳ್ರಿ. ಯಾವಳು ಮಾಡಿದ ತಪ್ಪಿಗೆ ನನ್ನ ಮಗಳು ನನ್ನಿಂದ 20 ವರ್ಷ ದೂರ ಇದ್ಲು. ಆ ಪ್ರಾಯಶ್ಚಿತ್ತಕ್ಕೆ ನನ್ನ ಮೊಮ್ಮಗಳಾರು ನಾನು ಸಾಯೋವರೆಗೂ ನನ್ನ ಕಣ್ಣೆದ್ರಿಗೆ ಇರ್ಲಿ ಅಂತ ಈ ಮದ್ವೆ ತೀರ್ಮಾನ ಮಾಡಿದ್ದೀನಿ. ಚಂದನ್ ಒಂದು ಮಾತು ಕೇಳದೆ ತೀರ್ಮಾನ ಮಾಡಿ ತಪ್ಪು ಅಂತ ಹೇಳ್ತಾ ಇದ್ದೀನಿ. 20 ವರ್ಷದಿಂದ ನಿಮ್ ಕುಲಪುತ್ರ ತಪ್ಪು ಮಾಡ್ದ, ಆಗ ಯಾಕೆ ನೀವು ಈ ಪ್ರಶ್ನೆ ಕೇಳಲಿಲ್ಲ? ನಿಮ್ ಮಗ ಮಾಡಿದ ತಪ್ಪನ್ನೇ ನಿಮ್ಮ ಮೊಮ್ಮಗನು ಮಾಡಬಾರ್ದಲ್ವಾ? ಶ್ರುತಿ, ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಏನಾಯ್ತು ಅಂತ ಹೇಳ್ಬಾರ್ದಾ? ನಿನ್ನ ಹತ್ರ ಏನು ಹೇಳಿ ಏನು ಪ್ರಯೋಜನ? ನಾನೇನಾದರೂ ಹೇಳಿದ್ರೆ ಅದಕ್ಕೆ ಇನ್ನೊಂದು ಹೇಳಿ ಬಾಯಿ ಮುಚ್ಚಿಸ್ತೀಯ. ಅದಕ್ಕೆ ನಾನೇ ಬಾಯಿ ಮುಚ್ಕೊಂಡಿದ್ದೀನಿ. ನೋಡು, ಏನೇ ಸಮಸ್ಯೆ ಇದ್ರೂ ಮಾತಾಡಿ ಬಗೆಹರಿಸ್ಕೋಬೇಕು. ಅದೇನು ಹೇಳಬೇಕು ಅಂತಿದ್ಯೋ ಹೇಳು ಪ್ಲೀಸ್. ನೀನು ಹುಡುಗಿ ಆಗಿದ್ರೆ ನನ್ನ ಕಷ್ಟ ಅರ್ಥ ಆಗ್ತಿತ್ತು. ಮನೆಗೆ ಹೋಗೋದಕ್ಕೆ ಹಿಂಸೆ ಆಗತ್ತೆ ಕಣೋ.
ನಮ್ಮಮ್ಮ ನನ್ನ ಮುಖ ನೋಡಿದ ತಕ್ಷಣ ಮದ್ವೆ ಅಂತಾಳೆ. ಕೂತ್ರೆ ನಿಂತ್ರೆ ಊಟ ಮಾಡುವಾಗ 3 ಹೊತ್ತು ಅದೇ ಮಾತು. ಅದ್ ಬಿಟ್ರೆ ಬೇರೆ ವಿಷಯನೇ ಇಲ್ಲ ಅನ್ನೋಗ್ ಮಾತಾಡ್ತಾಳೆ ನಮ್ಮಮ್ಮ. ಇದು ಬರೀ ನಿಮ್ಮನೆ ಕತೆ ಅಷ್ಟೇ ಅಲ್ಲ, ಮದ್ವೆ ಆಗ್ಬೇಕಾಗಿರೋ ಪ್ರತಿ ಹುಡುಗಿ ಮನೆ ಕತೆನೂ ಇದೇನೆ. ಅವ್ರ ಪಾಡ್ಗವ್ರು ಮಾತಾಡ್ತಾ ಇರ್ಲಿ, ನಿನ್ ಪಾಡಿಗೆ ನೀನು ಓದ್ಕೋ. ಡಿಗ್ರಿ ಮುಗಿತಿದ್ದಂಗೆ ಮದ್ವೆ ಆಗ್ತೀನಿ ಅಂತ ಹೇಳು. ಅಷ್ಟರಲ್ಲಿ ನಾನು ನನ್ನ ಕಂಪ್ನಿ ಕೆಲಸ, ಆಫೀಸ್ ಕೆಲಸನೆಲ್ಲ ಮುಂದೆ ತಂದಿರ್ತೀನಿ. ನೀನ್ ಹೇಳಿದ್ದನ್ನೇ ಹೇಳಿ ನನಗೆ ಸಿಟ್ಟು ಬರ್ಸ್ಬೇಡ. ನೀನು ಆಡಿದ ಮಾತನ್ನ ಆಡಿ ನನಗೆ ಸಿಟ್ಟು ತರಿಸ್ಬೇಡ. ನಿನ್ನ ಕಾಲೇಜು, ನನ್ನ ಆಫೀಸು, ಅಷ್ಟು ಬ್ಯುಸಿ ಟೈಮಲ್ಲಿ ನಾವು ಮೀಟ್ ಆಗೋದೇ ಕಷ್ಟ. ಅಂಥದ್ರಲ್ಲಿ ಯಾವತ್ತೋ ಒಂದಿನ ಮೀಟ್ ಆಗ್ತೀವಿ. ಅದರಲ್ಲೂ ನೀನು ಪ್ರತಿ ಸರಿ ಮದುವೆ ವಿಷಯ ತೆಗೆದು ಜಗಳ ಆಡ್ತೀಯಲ್ಲ. ಅಂದ್ರೆ ನನ್ನ ಮದ್ವೆ ವಿಷಯ ಮಾತಾಡೋದು ತಪ್ಪು ಅಂತ ಎಲ್ಲಿ ಹೇಳ್ದೆ ಶ್ರುತಿ? ನಾವಿಬ್ರು ಮದುವೆ ಆದ್ರೆ ಗಂಡ ಹೆಂಡತಿ ಆಗ್ತೀವಿ, ಆಗ್ಲಿಲ್ಲ ಅಂದ್ರೆ ಪ್ರೇಮಿಗಳಾಗೇ ಇರ್ತೀವಿ. ಇನ್ನೂ ಸ್ವಲ್ಪ ದಿನ ಈ ಪ್ರೀತಿ, ಪ್ರೇಮ, ವಿರಹನ ಅನುಭವಿಸ್ಬೋದಲ್ವಾ? ಫ್ಯೂಚರಲ್ಲಿ ಗಂಡ ಹೆಂಡತಿ ಮಕ್ಕಳು ಅನ್ನೋ ತಲೆನೋವು ಇದ್ದೇ ಇರುತ್ತೆ. ಅಲ್ಲಿ ತನಕ ಯಾಕೆ ಅರ್ಜೆಂಟ್ ಮಾಡೋದು? ಗಾಜಿನ ನೆಲದ ಮೇಲೆ ಚೆನ್ನಾಗಿ ಸಗಣಿ ಸಾರಿಸ್ತೀಯ. ಹೇಳಿ ರಮೇಶ್. ಹಾಂ, ಯಾವಾಗ? ಸರಿ. ಯಾವಾಗ ನೋಡಿದ್ರು ಫೋನು ಫೋನು ಫೋನ್. ಎಷ್ಟು ಸಲ ಹೇಳಿದ್ದೀನಿ ನಿಮ್ಮ ಆಫೀಸ್ ಕೆಲಸನ ಆಫೀಸಲ್ಲೇ ಬಿಸಾಕ್ಬಿಟ್ಟು ಬನ್ನಿ ಅಂತ. ಹೊರಗಡೆ ಊಟಕ್ಕೆ ಬಂದಾಗಲೂ ಆಫೀಸ್ ಕೆಲಸನ ಹೊತ್ಕೊಂಡೇ ಬಂದಿರ್ತೀರ. ಕಲ್ಪನಾ, ಅರ್ಜೆಂಟ್ ಆಫೀಸ್ ಫೋನ್, 1 ನಿಮಿಷ. ಹಾಂ ರಮೇಶ್, ಆ ಕನ್ಸೈನ್ಮೆಂಟ್ನ ನಾನು ಒಂದ್ಸಲ ಹೇಳಿದ್ರೆ ಅರ್ಥ ಆಗಬೇಕು. ಹಸುವಾಗಿ ನನಗೆ ಪ್ರಾಣ ಹೋಗ್ತಾ ಇದೆ. ನಾನು ಏನು ಬೇಡ ಅಂತೀನೋ ಅದನ್ನೇ ನೀನು ಮಾಡೋದು. ಬಾ. ನೀನು ನನಗೆ ಮೊದಲನೇ ಸತಿ ಹೂ ಕೊಟ್ಟು ಕಳಿಸಿದಾಗ ನನಗೆ ಎಷ್ಟು ಸಿಟ್ಟು ಬಂದಿತ್ತು ಗೊತ್ತಾ ನಿನ್ ಮೇಲೆ? ಯಾಕೆ? ಯಾಕಂದ್ರೆ ನೇರವಾಗಿ ಎದುರುಗಡೆ ಬಂದು ಹೂ ಕೊಡಕ್ಕೆ ಹೆದರ್ಕೊಳ್ಳೋ ಹುಡುಗ ನಾಳೆ ದಿನ ಇಡೀ ಜಗತ್ನೇ ಹೆದರ್ಸಿ ನನ್ನನ್ನ ಪ್ರೀತಿ ಮಾಡಿ ಹೇಗ್ ಮದ್ವೆ ಮಾಡ್ಕೋತಾನೆ ಅಂತ ಭಯ. ಓ ಅದಾ? ಅದಕ್ಕೊಂದು ಕಾರಣ ಇದೆ. ನಿನ್ನ ಕೋಪ, ನಿನ್ನ ಸಿಟ್ಟು ಇಡೀ ಕಾಲೇಜಲ್ಲೇ ವರ್ಲ್ಡ್ ಫೇಮಸ್ ಆಗಿತ್ತು. ಸುಮ್ಮನೆ ಯಾಕೆ ರಿಸ್ಕು? ನಿನ್ನ ಹೆಸರು, ನಿನ್ನ ಅಡ್ರೆಸ್ ಹೇಳಿದ್ರೆ ಹೂವು ಅದಾಗದೆ ನಿಮ್ಮ ಮನೆಗೆ ಹೋಗಿ ತಲುಪುತ್ತೆ. ಹತ್ರದಲ್ಲೇ ನಿಂತು ನಿನ್ನ ರಿಯಾಕ್ಷನ್ ಕೌಂಟ್ ಮಾಡ್ಕೋಬೋದು ಅಂತ ಹಾಗೆ ಮಾಡಿದೆ. ಅಂದ್ರೆ ನೀನ್ ಹೂ ಕೊಟ್ಟು ಕಳಿಸ್ದಾಗ ನನ್ನ ಹತ್ರನೇ ಇದ್ದ? ಸ್ವಲ್ಪ ದೂರದಲ್ಲಿ ನಿಂತು ವಾಚ್ ಮಾಡ್ತಾ ಇದ್ದೆ. ನೀನ್ ಅದ್ರಲ್ಲಿ ಬರ್ದಿದ್ದು ನಂಗೆ ತುಂಬಾ ಇಷ್ಟ ಆಯ್ತು. ಅತಿ ಲೋಕ ಸುಂದರಿಗೆ ಅಷ್ಟವಕ್ರನಿದ್ದ ಅಂತ. ನೀನು ಅದನ್ನು ಓದಿ ನಕ್ಕಾಗ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ.